ಕಸ್ತೂರಿ ಬೀಜ, ಬೀಸಲ್ ಸೀಡ್ಸ್ ಅಂತ ಅಂತಾರೆ. ಕಿಡ್ನಿ ಸ್ಟೋನ್ ಆಗಿದ್ರೂ ಯೂಸ್ ಮಾಡ್ತಾರೆ, ಮತ್ತು ಹೀಟ್ ತುಂಬ ಜಾಸ್ತಿ ಆಗಿದ್ರೂ ಬಳಸ್ತಾರೆ. ಇವಾಗ ಒಂದು ಲೋಟ ನೀರು ತೊಗೊಂಡಿದ್ದೀನಿ, ತಣ್ಣೀರನ್ನ. ಆ ನೀರಿಗೆ ನಾನು ಅರ್ಧ ಸ್ಪೂನಷ್ಟು ಕಸ್ತೂರಿ ಬೀಜನ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಆ ಬೀಜಗಳು ಒಂದೊಂದಾಗಿ ಕೆಳಗಡೆ ಇಳಿತಾ ಇರುತ್ತೆ. ಇದು ಹಾಕಿ ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ನೆಂದಿರುತ್ತೆ ಬೀಜಗಳೆಲ್ಲ, ಕಸ್ತೂರಿ ಬೀಜಗಳು. ಆಮೇಲೆ ಇದನ್ನು ಕುಡಿಬೋದು. ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಕುಡಿತೀನಿ ಅನ್ನೋರು ರಾತ್ರಿಯೇ ಮಲ್ಕೊಳ್ಳೋಕ್ಕಿಂತ ಮೊದಲು ಇದನ್ನು ಬೀಜನ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಕುಡಿಬಹುದು. ಹಿಂದಿನ ದಿನ ಮರೆತೇ ಆಗಿಲ್ಲ ಅನ್ನೋರು ನೀವು ಕುಡಿಯೋ ಒಂದು 10 ನಿಮಿಷ ಮೊದಲು ಇದನ್ನು ನೆನೆಸಿಟ್ರೂ ಸಾಕಾಗುತ್ತೆ. ನೋಡಿ, ಇವಾಗ ಬೀಜಗಳು ಒಂದೊಂದಾಗಿನೇ ಕೆಳಗಡೆ ಇಳೀತಾ ಇದೆ, ಅದು ನೆನೀತಾ. ಬಾಡಿಲಿ ಎಷ್ಟು ಹಿಟ್ಟು ಇದ್ರೂ ಸರಿನೇ ಇದನ್ನು ಕುಡಿದ್ರೆ ಒಂದು 2 ಅವರ್ಸಲ್ಲಿ ಕಡಿಮೆ ಆಗಿಬಿಡುತ್ತೆ. ಇದನ್ನು ಹೇಗೆ ಕುಡಿಯೋದು ಅಂದರೆ, ಒಂದು 10 ನಿಮಿಷ ಮೊದಲು ನೆನೆಸಿಟ್ಟಿರ್ತೀರಲ್ಲ, ನೆನೆಸಾದ್ಮೇಲೆ ಫಸ್ಟ್ ಇವಾಗ ಗ್ಲಾಸಲ್ಲಿ ತುಂಬಿಸಿದ್ನಲ್ಲ ನೀರನ್ನ ಕುಡ್ದಿದ್ದಾಗಿದೆ, ಮತ್ತು ಕುಡ್ದಾದ್ಮೇಲೆ ಇದರಲ್ಲಿ ಇವಾಗ ಮತ್ತೆ ಬೀಜ ಉಳ್ಕೊಂಡಿದೆ ನೋಡಿ, ಅದರೊಳಗಡೆಗೆ ಇನ್ನು ಸ್ವಲ್ಪ ನೀರನ್ನ ಹಾಕಬೇಕು. ನೋಡಿ, ಇವಾಗ ಹಾಕ್ತೀನಿ. ಇದನ್ನು ಹಾಕಿದ್ಮೇಲೆ ಇದನ್ನು ಒಂದು 10 ನಿಮಿಷ ಇಡಬೇಕು. ಹೀಗೆ ಒಂದು 4-5 ಸಲ ಮಾಡಿದ್ರೆ ಒಂದು 2 ಅವರ್ಸಲ್ಲಿ ನಿಮ್ಗೆ ಎಷ್ಟು ಹೀಟ್ ಆಗಿದ್ರೂ ಸರಿನೇ ಪೂರ್ತಿ ಕಮ್ಮಿ ಆಗೋಗ್ಬಿಡುತ್ತೆ. ನಿಮಗೆ ಇನ್ನೂ ಜಾಸ್ತಿ ತಂಪಾಗಬೇಕು ಅನ್ನೋದಾದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ಕುಡಿಬೋದು, ಬೇಕಿದ್ರೆ ಕಲ್ಲು ಸಕ್ಕರೆ ಕೂಡ ಹಾಕ್ಕೊಂಡು ಕುಡಿಬೋದು. ನಮಗೆ ಹೀಗೆ ಇಷ್ಟ ಅನ್ನೋರು ಡೈರೆಕ್ಟಾಗಿ ಕುಡಿಬೋದು. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಕಿಡ್ನಿ ಸ್ಟೋನ್ ಇದ್ದವ್ರಿಗೂ ಅಷ್ಟೇ ಇದನ್ನು ಕುಡಿತಾ ಬಂತಾ ಇದ್ದರೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಸ್ಟೋನು. ಇದು ಎಲ್ಲ ಗ್ರಂಥಿಗೆ ಅಥವಾ ಪಲ್ಸಾರೆ ಅಂಗಡಿಗಳಲ್ಲಿ ಸಿಗುತ್ತೆ. ಕಸ್ತೂರಿ ಬೀಜ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ.